29/6/2026 ಕರ್ನಾಟಕ ರಾಜ್ಯದಲ್ಲಿ SIR ಅಂದ್ರೆ ವಿಶೇಷ ಪರಿಷ್ಕರಣಾ ಮತದಾನ ಪರಿಷ್ಕರಣಾ ಅಭಿಯಾನ ಶುರುವಾಗಿದೆ. 29ನೇ ತಾರೀಕು 6ನೇ ತಿಂಗಳಿಂದ ಈ ಅಭಿಯಾನ ಶುರುವಾಗಿದ್ದು, ಅವತ್ತಿನ ದಿವಸನೇ ಕರ್ನಾಟಕದ ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರ ಇನ್ನೊಂದು ಆದೇಶ ಹೊರಡಿಸಿ SIR ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು ಅಂತಂದ್ರೆ ಒಂದು ಹುನ್ನಾರದ ಉದ್ದೇಶದಿಂದ ಒಂದು ಆದೇಶ ಹೊರಡಿಸಿದೆ. ಅದು ಆದೇಶ ಏನು ಅಂತಂದ್ರೆ PRC ಅಂತ ಹೇಳಿ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತಂದ್ರೆ ಶಾಶ್ವತ ರಹವಾಸಿ ಪ್ರಮಾಣಪತ್ರ. ಶಾಶ್ವತ ರಹವಾಸಿ ಪ್ರಮಾಣಪತ್ರ ಯಾಕೆ ಈಗ ಅವರು SIR ಪ್ರೊಸೀಜರ್ ನಡೆದಾಗ ಈ ಒಂದು ಅಧಿಸೂಚನೆ ಹೊರಡಿಸ್ಬೇಕಂತ ಅನ್ನೋದು ಒಂದು ಪ್ರಶ್ನೆಯಾಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಸಾಂವಿಧಾನಿಕವಾಗಿ ಇದೊಂದು ವಿರೋಧ ನೀತಿಯಾಗಿದ್ದು, ಸರ್ಕಾರ ಈ ಒಂದು SIR ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು, ವಿಫಲವಾಗಬೇಕು, ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಸರಿಯಾಗಿ ನಡೀಬಾರದಂತ ಅನ್ನುವಂಥ ಉದ್ದೇಶದಿಂದ ಈ ಒಂದು ಆದೇಶ, ಒಂದು ಕಾನೂನು ಒಂದು ಸ್ಥಾಪನೆ ಮಾಡಿ SIR ಪ್ರಕ್ರಿಯೆಯಲ್ಲಿ ಯಾರು ಭಾಗಿಯಾಗುವುದಿಲ್ಲ, ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಿಗುವುದಿಲ್ಲ ಅಂತ ಅನ್ನೋದೊಂದು ಸುಳ್ಳು ಮಾಹಿತಿ ಹರಡೋದ್ರ ಪ್ರಕಾರ ಈ ಒಂದು ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಆತಂಕಕ್ಕೆ ಕಾರಣವಾಗುವ ಈ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಯಾಕೆ ಈಗ ಅವರು ರಾಜ್ಯ ಸರ್ಕಾರದವರು ಕೊಡ್ಬೇಕಂತ ಹೇಳಿ ಇಚ್ಛೆ ಮಾಡಿದರು? ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. 3 ವರ್ಷದಲ್ಲಿ ಏನೂ ಕೊಡಲಿಲ್ಲ. ಈಗ ಯಾಕೆ ಅವ್ರು ಕೊಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದರು ಅಂತಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಿನ್ನೆನೂ ಕೂಡ ನಮ್ಮ ಮಾನ್ಯ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಅವರು ಕೂಡ ಇದನ್ನು ಪ್ರಶ್ನೆ ಹಾಕಿ ಇದು ರಾಷ್ಟ್ರೀಯ ಭದ್ರತೆಗೆ ಆತಂಕ ಸೃಷ್ಟಿ ಮಾಡ್ತದೆ ಅಂತ ಹೇಳಿನೂ ಅವರು ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಇದರಲ್ಲಿ ಹಸ್ತಕ್ಷೇಪ ಮಾಡಿ ತಕ್ಷಣ ಇದೊಂದು ಆದೇಶ ರದ್ದು ಮಾಡಬೇಕಂತ ಹೇಳಿ ಒಂದು ಕೇಂದ್ರದಿಂದನೇ ಇದೊಂದು ಪ್ರಕ್ರಿಯೆ ನಡೀಬೇಕಂತ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಯಾಕೆ ರಹವಾಸಿ ಪತ್ರ ಬೇಕು? ಸಾಕಷ್ಟು ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ. ಕರ್ನಾಟಕ ರಾಜ್ಯದೊಳಗೆ ಬಿಜಾಪುರ ಜಿಲ್ಲೆಯೊಳಗೆ ವಿಜಯಪುರ ನಗರದಲ್ಲಿ ನಾವು ಸಾಕಷ್ಟು ವರ್ಷಗಳಿಂದ ನಾವು ರಹವಾಸಿಗಳಿದ್ದೀವಿ. ನಮ್ಗೆ ಯಾಕೆ ರಹವಾಸಿ ಪ್ರಮಾಣ ಪತ್ರ ಕೊಡಬೇಕು? ಆಧಾರ್ ಕಾರ್ಡ್ ಅದ, ವೋಟರ್ ಕಾರ್ಡ್ ನಮಗೆ ಮೊದಲಿಡ್ಕೊಂಡು ಅದ, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಾರ, ಕೆಲವೊಂದು ಕಡೆ ಪಾಸ್ಪೋರ್ಟ್ ಅದ. ಇಷ್ಟೆಲ್ಲ ಪ್ರಮಾಣ ಪತ್ರಗಳಿದ್ದಾಗೂ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಅಂದ್ರೆ ಏನು? ಅಂದ್ರೆ ಇಷ್ಟು ವರ್ಷ ನಾವು ಯಾರು ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ನಾವು ಯಾರು ಇಲ್ಲಿದ ರಹವಾಸಿಗಳಲ್ಲೇನು ಅಂತ ನಾವು ಈ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆ ರಹವಾಸಿ ಪ್ರಮಾಣ ಪತ್ರ ಈಗ ಒಂದು ಪ್ರಶ್ನೆ ಬಂತು ಅಂತಂದ್ರೆ, SIR ಪ್ರಕ್ರಿಯೆ ರಾಜ್ಯದಲ್ಲಿ ನಿಷ್ಕ್ರಿಯಗೊಳ್ಳಬೇಕು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರಾಡಳಿತ ಸರ್ಕಾರದಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದನ್ನು ವಿಫಲ ಮಾಡುವಂಥ ಪ್ರಯತ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರ ಆತಂಕ ಏನು ಅಂತಂದ್ರೆ, ಅವ್ರ ಮತ ಬ್ಯಾಂಕ್ ಇದ್ದಂಥ ಮತಗಳು ಈ ಒಂದು SIR ಪ್ರಕ್ರಿಯೆಯಲ್ಲಿ ಹೋಗ್ತಾವಂತ ಹೇಳಿ ಅವ್ರಿಗೆ ಒಂದು ಆತಂಕ ಅದ. ಯಾಕೆ ಆತಂಕ? SIR ಪ್ರಕ್ರಿಯೆ ಭಾಳ ಸರಳ ಅದ. ಅದನ್ನು ಸೊಮ್ಮೆ ಅವರು ಇಡೀ ರಾಜ್ಯದಾಗ ಒಂದು ಪ್ರಶ್ನೆ ಮಾಡಿ ಅದನ್ನು ಗೊಂದಲ ಸೃಷ್ಟಿ ಮಾಡ್ಯಾರ. SIR ಪ್ರಕ್ರಿಯೆ ಒಳಗೆ ನೀವು ಬರೀ ಫಾರ್ಮ್ ಮೇಲೆ ಸಹಿ ಮಾಡಿಕೊಟ್ರು ಸಾಕು. ಯಾರು ಮತದಾರ ಇದ್ದಾರ ಅವ್ರ ಮತದಾರರ ಹೆಸರು ವೋಟರ್ ಲಿಸ್ಟ್ ಒಳಗೆ ಉಳಿತದ. ಈ ವಿಷಯ ನಮ್ಮ ರಾಜ್ಯದ ಚುನಾವಣಾ ಆಯುಕ್ತರೇ ಹೇಳ್ಯಾರ. ಮತ್ತು ಹಿಂಗಿದ್ಮೇಲೂ ಯಾಕೆ ಅವರು ಕಾಂಗ್ರೆಸ್ ಸರ್ಕಾರದವ್ರು ಇದನ್ನು ಈ ಪರಿ ಗೊಂದಲ ಸೃಷ್ಟಿ ಮಾಡ್ಲಿಕ್ಕಿರ್ತಾರ? SIR ಫಾರ್ಮ್ ಒಳಗೆ ಅವ್ರು ಕೇಳೋದಂಥದ್ದೇನು? 2002 ಆದಂಥ SIR ಪ್ರಕ್ರಿಯೆ ಒಳಗೆ ನಿಮ್ಮ ಮತಗಳು ಅವನೋ ಇಲ್ಲೋ ಇದ್ದದ್ದು ಒಂದು ಕಡೆ ಭರ್ತಿ ಮಾಡಬೇಕು. ಇರ್ಲಾರ್ದವರು ಮ್ಯಾಪಿಂಗ್ ಮಾಡಿಸ್ಕೊಂಡು ಪ್ರೋಜನಿ ಮಾಡಿಸ್ಕೊಂಡು ಇನ್ನೊಂದು ಭಾಗದಲ್ಲಿ ಅವ್ರು ಭರ್ತಿ ಮಾಡಬೇಕು. ಅವ್ರ ತಂದೆ ತಾಯಿ ಅಜ್ಜಿ ಯಾರು ಮತದಾರರು ಎಲ್ಲಿ ಆ ಕ್ಷೇತ್ರದಾಗಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸಾಕು. ಆಟೋಮೆಟಿಕಲಿ ಮ್ಯಾಪಿಂಗ್ ಆಗಿ SIR ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ. ಮತ್ತು ಈ ಪರಿ ಇದ್ದಾಗ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಕೊಡುವಂಥ ಏನು ಉದ್ದೇಶ? ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಕೊಡುವ ಉದ್ದೇಶ ಏನಂತಂದ್ರೆ, ಅಕ್ರಮ ವಲಸಿಗರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರದವ್ರು ಹೇಳಿಕತ್ತಾರೆ. ಅಕ್ರಮ ವಲಸಿಗರು ಕಾಂಗ್ರೆಸ್ ಸರ್ಕಾರದವರಿಗೆ ಅವ್ರ ಮತ ಬ್ಯಾಂಕ ಅಂತ ನಾನು ಕೇಳ್ತೀನಿ. ಅಕ್ರಮ ವಲಸಿಗರಿಗೆ ಅವರು ಒಂದು ರೀತಿಯಿಂದ ಅಭಯ ಹಸ್ತ ಕೊಟ್ಟು ಅವರಿಗೆ ಒಂದು ಪ್ರಮಾಣ ಪತ್ರ ವಿತರಿಸಿ ಅವರ ಮತಗಳು ಕರ್ನಾಟಕ ರಾಜ್ಯದಲ್ಲಿ ಉಳಿಯುವಂಥದ್ದು ಒಂದು ಹುನ್ನಾರ ಈ ಒಂದು ಶಾಶ್ವತ ಪ್ರಮಾಣ ಪತ್ರದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಲಿಕ್ಕತ್ತದ ಅಂತ ಹೇಳಿ ನಾನು ಆರೋಪ ಮಾಡ್ತೀನಿ.
ಇದನ್ನು ಈ ಒಂದು ಕರ್ನಾಟಕದಲ್ಲಿ ಆಗದಂಥ ಶಾಶ್ವತ ಪ್ರಮಾಣ ಪತ್ರ ನೀಡುವಂಥ ಒಂದು ಕೆಲಸ ರಾಜ್ಯ ಸರ್ಕಾರ ತಕ್ಷಣ ಬಿಡಬೇಕು. ಇಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇದರ ಬಗ್ಗೆ ಉಗ್ರ ಹೋರಾಟ ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಕಳೆದ ವರ್ಷ ಅಥವಾ ಮೊದಲೆಲ್ಲ ಕಂಪೇರ್ ಮಾಡಿದಾಗ ಈ ವರ್ಷ ಮಳೆ ಕಡಿಮೆ ಅನ್ನೋದಕ್ಕಿಂತ ಮಳೆ ಆಗೇ ಇಲ್ಲ. ಯಾಕಂದರೆ ಹಳ್ಳಿಗಳಲ್ಲಿ ಇವತ್ತು ರೈತರ ಪರಿಸ್ಥಿತಿ, ದನಕರುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಹಾಕಾರ ಆಗಿದೆ. ಯಾಕಂದರೆ ಆಲ್ಮಟ್ಟಿ ಡ್ಯಾಮಲ್ಲಿ ನೀರಿನ ಸ್ಟೋರೇಜ್ ಇಲ್ಲದಾಗ ಭಾರತೀಯ ಜನತಾ ಎಲ್ಲ ಅಧ್ಯಕ್ಷನ ಕೇಳೋದು ತಪ್ಪು ಅಧ್ಯಕ್ಷ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ, ಅನಿವಾರ್ಯ ಅಂತಕ್ಕಂಥ ತಿಳ್ಕೊಂಡು. ಈಗ ದೇವರ ದಯದಿಂದ ಇವತ್ತು ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ದರಿಂದ ಇವತ್ತು ನಮ್ಮ ಆಲ್ಮಟ್ಟಿ ಡ್ಯಾಮಲ್ಲಿ ನೀರು ಹರಿದು ಬರ್ತಾ ಇದೆ. ಸುಮಾರು ನಿನ್ನೆವರೆಗೆ ಒಂದು ಅಂದಾಜು 60 TMCವರೆಗೆ ಸ್ಟೋರ್ ಆಗ್ತಿರ್ತಕ್ಕಂಥ ಒಂದು ಅಂದಾಜಿತ್ತು. ಇನ್ನು ಉಳಿದಂಥ ನೀರು ಹರಿವು ಏನದ ಹರಿವು ಮುಗಿದ್ರೊಳಗೆ ಸುಮಾರು ನಿಯರ್ಲಿ 80 TMC ಒಂದು ನೀರು ಸ್ಟೋರೇಜ್ ಆಗ್ತೈತೆ. ಯಾಕೆ ಮಳೆ ಆಗದ ಕಾರಣ ಇವತ್ತೇನಾಗಿದೆ ಅಂದರೆ ಪ್ರತಿ ಹಳ್ಳಿಯಲ್ಲಿ ಕೂಡ ನೀರಿನ ಹಾಹಾಕಾರದ, ದನಕರುಗಳಿಗೆ ಕುಡಿಯೋ ನೀರಿಲ್ಲ, ಭಾಳಷ್ಟು ಸಮಸ್ಯೆ ಇರೋದ್ರಿಂದ ಇವತ್ತು ನಾನು ಈ ನಿನ್ನಿನ ಬೆಳಗಾವದಲ್ಲಿ ಮುಖ್ಯಮಂತ್ರಿಗಳು ಬಂದು ನೀರು ಬಿಡಬೇಡಿ ಅಂತಕ್ಕಂಥ ಒಂದು ಆದೇಶವನ್ನು ಹೇಳ್ತಾ ನಡೆದ ಪ್ರಕ್ರಿಯೆ ನಡೆದವು. ಯಾಕಂದರೆ ನನಗೆ ಇಲ್ಲಿ ಕೊರತೆ ಏನದ ಅಂದರೆ ಕಾಂಗ್ರೆಸ್ ಸರ್ಕಾರದ್ದು ಅವರು ಬೆಂಗಳೂರಿನವ್ರಿಗೆ ನೀರಾವರಿ ಮಂತ್ರಿ ಆಗಿದ್ದಾರೆ, ಅವರು ಸಾಕಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ನೀರಾವರಿ ಮಂತ್ರಿಯನ್ನು ಬಿಜಾಪುರ ಜಿಲ್ಲೆಗೆ ಕೊಡ್ರಿ ಅಂತಕ್ಕಂಥದ್ದು. ಇನ್ನೂ ಅವಕಾಶ ಇರತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ಏನಂದರೆ ನೀರಾವರಿ ಮಂತ್ರಿನ ಅವರು ಬಿಜಾಪುರ ಕೊಡ್ತಕ್ಕಂಥ ಇವು ಪ್ರಯತ್ನ ಮಾಡಿದರೆ ಇದು ಒಳಿತು ಅಂತ. ಯಾಕಂದ್ರೆ ಈ ಆಲ್ಮಟ್ಟಿ ಸ್ಟೋರೇಜ್ ವಾಟರ್ ಬರೀ ಜಿಲ್ಲೆಗೆ ಸೀಮಿತ ಇಲ್ಲ, ಇದು ಭಾಳಷ್ಟು ಜಿಲ್ಲೆಗಳಿಗೆ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಬಿಜಾಪುರ ಜಿಲ್ಲೆಯಲ್ಲಿ ಇರೋದ್ರಿಂದ ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಅವ್ರು ನೀರಾವರಿ ಮಂತ್ರಿ ಆದರೆ ಅವ್ರಿಗೆ ಅರ್ಥ ಆಗ್ತದೆ. ಈಗ ಮುಖ್ಯಮಂತ್ರಿಯವರಿಗೂ ಅರ್ಥ ಆಗ್ತಾ ಇಲ್ಲ. ಈಗ ಅಲ್ಲಿರ್ತಕ್ಕಂಥ ನೀರಾವರಿ ಮಂತ್ರಿಗೂ ವಿಷಯ ಗೊತ್ತಾಗೋದಿಲ್ಲ. ಬೇಗನೆ ನೀರಾವರಿ ಮಂತ್ರಿ ಬಿಜಾಪುರ ಜಿಲ್ಲೆಗೆ ಕೊಡ್ರಿ, ಜೊತೆಗೆ ಈಗ ನೀರು ಬಿಡ್ತಕ್ಕಂಥ ಪ್ರಕ್ರಿಯೆ ನೀವು ಪ್ರಾರಂಭ ಮಾಡಲೇಬೇಕು. ಯಾಕಂದ್ರೆ 80 TMC ನೀರು ಸ್ಟೋರೇಜ್ ಆಗ್ತೈತೆ ಅಂತಕ್ಕಂಥ ಒಂದು ಗ್ಯಾರಂಟಿ ಇದ್ದಾಗ ಇನ್ನೂ ಮಳೆಗಾಲ ಸಾಕಷ್ಟು ದಿನ ಇರೋದ್ರಿಂದ ಅಂದರೆ ನೀರಿನ ಕೊರತೆ ಆಗೋದಿಲ್ಲ ಅಂತಕ್ಕಂಥ. ಯಾಕಂದ್ರೆ ನೀರು ನಿರ್ವಹಣೆ ಅನಿವಾರ್ಯ ನನಗೆ ಗೊತ್ತದ. ಆ ನೀರು ನಿರ್ವಹಣೆ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ನಮಗೆ ಬೇಸಿಗೆ ಕುಡಿ ನೀರು ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾನೊಂದು ಒಪ್ಕೋತೀನಿ. ಆದರೆ ಬೇಸಿಗೆ ಕುಡಿಯೋಕೆ ನೀರು ಬೇಕಂತ ಇಲ್ಲಿ ನೀರು ಕೂಡಲಾಗ ಇರೋಕ್ಕಾಗೋದಿಲ್ಲ, ಅದು ಕೂಡ ತಮ್ಮ ಜವಾಬ್ದಾರಿ ಅದ. ನಮಗೆ ನೀವು ಬರೀ ಭಾಳ ಬೇಕಾಗಿಲ್ಲ. ವಿಜಯಪುರ ಜಿಲ್ಲೆ ಬರೀ 1 TMC ನೀರು ಕೊಟ್ಟರೆ ಅಂದ್ರೆ ಸಾಕಷ್ಟು ನೀರಿನ ಅನುಕೂಲಗಳು ಹಳ್ಳಿಗಳು ಆಗಿಬಿಡ್ತೈತಿ. ಅದಕ್ಕೆ ನೀವೆಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ನೀವು ಕೊಡಬೇಕಾಗ್ತೈತಿ. ಆದರೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯೊಳಗೆ ಏನು ಸ್ಪೆಷಲಾಗಿ ಅವಕಾಶ ಇತ್ತು ಅಂದ್ರೆ ಅದಕ್ಕೊಂದು ಅವಕಾಶ ತಗೊಂಡು ನಮ್ಮ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಕಾಂಗ್ರೆಸ್ ಶಾಸಕರು ಕೂಡ ಇದಂಥ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಬಿಜಾಪುರ ಜಿಲ್ಲೆಗೆ ಬೇಗನೆ ನೀರು ಕೊಟ್ಟರೆ ಅವರ ಬದುಕು ಸಾಧ್ಯ ಅದ ಅಂತಕ್ಕಂಥ ಒಂದು ಮನವಿಯನ್ನು ಈ ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ.